ಸ್ನೇಹಿತರೆ ನಮಸ್ಕಾರ. ಮೂವಿ ಆರಂಭದಲ್ಲಿ ಒಂದು ಮಿಸ್ಟರಿಯಸ್ ಐಲ್ಯಾಂಡ್ ತೋರಿಸ್ತಾರೆ. ಈ ಐಲ್ಯಾಂಡ್ ಸಾವಿರಾರು ಬೇರೆ ಬೇರೆ ರೀತಿಯ ಹಾವುಗಳ ಮನೆಯಾಗಿರುತ್ತೆ. ಅದಕ್ಕೆ 4 ಜನ ಸ್ನೇಹಿತರು ಬೇರೆ ಬೇರೆ ರೀತಿಯ ಹಾವುಗಳನ್ನ ಹಿಡಿದು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರಿ ದುಡ್ಡು ಮಾಡಬೇಕು ಅಂತ ಬಂದಿರ್ತಾರೆ. ರಮೇಶ್ ಅನ್ನೋ ವ್ಯಕ್ತಿ ಒಂದು ಸುರಂಗವನ್ನ ನೋಡಿ ಅದರಲ್ಲಿ ಯಾವ್ದಾದ್ರೂ ಹಾವು ಸಿಗ್ಬಹುದು ಅಂತ ತಂದಿರುವಂತ ಕೋಳಿಯ ಕಾಲಿಗೆ ಹಗ್ಗ ಕಟ್ಟಿ ಒಳಗಡೆ ಬಿಡ್ತಾನೆ. ಯಾಕಂದ್ರೆ ಒಳಗಡೆ ಒಂದ್ ವೇಳೆ ಹಾವೇನಾದ್ರೂ ಇದ್ರೆ ಕೋಳಿ ತಿನ್ನೋಕ್ ಬಂದು ಹಗ್ಗಕ್ಕೆ ಸಿಕ್ಕಾಕೊಂಡಾಗ ಹೊರಗಡೆ ಎಳಿಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಕಾಯ್ತಾ ಇರಬೇಕಾದ್ರೆ ಸುರಂಗದಲ್ಲಿ ಶಬ್ದ ಬರೋದನ್ನ ಕೇಳಿ ಆ ಹಗ್ಗವನ್ನ ಎಳಿತಾರೆ. ಆದ್ರೆ ಹಾವು ಮತ್ತೆ ಕೋಳಿ ಹೊರಗಡೆ ಬರ್ದೆ ಹಗ್ಗ ಮಾತ್ರ ಹೊರಗಡೆ ಬಂದಿರುತ್ತೆ. ಅದಕ್ಕೆ ರಮೇಶ್ ನಾನೇ ಒಳಗಡೆ ಹೋಗಿ ನೋಡ್ತೀನಿ, ನಾನ್ ಹೇಳಿದಾಗ ನನ್ನ ಹೊರಗಡೆ ಎಳೀರಿ ಅಂತ ಆ ಸುರಂಗದೊಳಗೆ ಹೋಗ್ತಾನೆ. ಹೀಗೆ ಸ್ವಲ್ಪ ಹೊತ್ತು ಸುರಂಗದೊಳಗೆ ನೋಡ್ತಾ ಇರಬೇಕಾದ್ರೆ ಒಂದು ಹಾವು ಎದುರುಗಡೆ ಬಂದಾಗ ತಕ್ಷಣ ಅದನ್ನ ಹಿಡ್ಕೋತಾನೆ. ನಂತರ ಸುರಂಗದಲ್ಲಿ ಬೇರೆ ಬೇರೆ ಶಬ್ದ ಬರೋಕೆ ಶುರುವಾದಾಗ ಈ ಸುರಂಗ ಒಳಗಡೆಯಿಂದ ತುಂಬಾನೇ ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತೆ. ಆಗ ಇವನ್ ಎದುರುಗಡೆ ಒಂದು ದೊಡ್ಡ ಟೈಟನ್ ಸ್ನೇಕ್ ಬರ್ಬೇಕಾದ್ರೆ ತುಂಬಾನೇ ಭಯದಲ್ಲಿ ನನ್ನ ಹೊರಗಡೆ ಎಳೀರಿ ಅಂತ ಹೇಳ್ತಾ ಇದ್ದಾಗ ಗೋಲು ಇವನು ತಮಾಷೆ ಮಾಡ್ತಿರ್ಬೋದು ಅಂತ ಕಾಲಲ್ಲಿ ಕಚಗುಳಿ ಮಾಡೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಆ ಟೈಟನ್ ಸ್ನೇಕ್ ರಮೇಶ್ ನ ಒಳಗಡೆ ಎಳ್ಕೊಂಡು ಹೋದಾಗ ಗೋಲು ಪ್ಯಾನಿಕ್ ಆಗಿ ರಮೇಶ್ ನ ಎಳೆಯೋಕೆ ಅಂತ ಒಳಗಡೆ ಕೈ ಹಾಕ್ತಾನೆ. ಈಗಾಗ್ಲೇ ಲೇಟ್ ಆಗಿರೋದ್ರಿಂದ ಆ ಟೈಟನ್ ಸ್ನೇಕ್ ರಮೇಶ್ ನ ಎಳ್ಕೊಂಡು ಒಳಗಡೆ ಹೋಗಿರುತ್ತೆ. ಆದ್ರೆ ಬೇರೆ ಒಂದು ಹಾವು ಗೋಲು ಕೈನ ಕಚ್ಚಿದಾಗ ಚಂದ್ರನ ತಕ್ಷಣ ಬಂದು ಆ ಹಾವನ್ನ 2 ಭಾಗವಾಗಿ ಕತ್ತರಿಸ್ತಾನೆ. ಆ ಸುರಂಗದಿಂದ ತುಂಬಾನೇ ವಿಚಿತ್ರ ಶಬ್ದಗಳು ಬರೋದನ್ನ ಕೇಳಿ ಇನ್ನೂ ಇಲ್ಲಿದ್ರೆ ಒಳ್ಳೇದಲ್ಲ ಅಂತ ಎಲ್ರು ಇವರ ದೋಣಿ ಒಳಗೆ ಬಂದು ಕೂತ್ಕೋತಾರೆ. ಗೋಲು ನನ್ನಿಂದನೇ ರಮೇಶ್ ಸತ್ತ ಅಂತ ಗಿಲ್ಟಲ್ಲಿ ಅಳ್ತಾ ಇರಬೇಕಾದ್ರೆ ರಾಮಣ್ಣ ಬಂದು ನಿಂಗೆ ತಮಾಷೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ನಿನ್ನಿಂದನೇ ರಮೇಶ್ ಸತ್ತಿದ್ದು ಅಂತ ಹುಡಿತಾನೆ. ಆಗ ಒಂದು ದೊಡ್ಡ ಸ್ನೇಕ್ ಬಂದು ಇವರ ದೋಣಿಗೆ ಡಿಕ್ಕಿ ಹೊಡೆದಾಗ ಏನಿರಬಹುದು ಅಂತ ಈ 3 ಜನ ನೋಡ್ತಾ ಇರ್ಬೇಕಾದ್ರೆ ರಾಮಣ್ಣನ ಬ್ಯಾಲೆನ್ಸ್ ತಪ್ಪಿ ನೀರಲ್ಲಿ ಬೀಳುತ್ತಾನೆ. ಆಗ ಗೋಲು ಒಂದು ಹಗ್ಗಕ್ಕೆ ಕಟ್ಟಿರೋ ಟೈರು ನೀರಲ್ಲಿ ಬಿಸಾಕ್ದಾಗ ಚಂದ್ರಣ್ಣ ಮೇಲೆ ಬಂದು ಲೈಟ್ ಹಾಕಿ ಆ ಹಾವನ್ನ ಹುಡುಕೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಗೋಲು ಆ ಲೈಟ್ ಕಡೆ ನೋಡ್ತಾ ಇರಬೇಕಾದ್ರೆ ಚಂದ್ರಣ್ಣನ ಹಿಂದೆ ಇರೋ ಒಂದು ದೊಡ್ಡ ಟೈಟನ್ ಸ್ನೇಕ್ ನೋಡಿ ಶಾಕ್ ಆಗ್ತಾನೆ. ಅಷ್ಟರಲ್ಲಿ ಈ ಟೈಟನ್ ಸ್ನೇಕ್ ರಾಮಣ್ಣ ಮತ್ತೆ ಗೋಲುನ ತಿಂದು ಬಿಟ್ಟಿರುತ್ತೆ. ಆಗ ಚಂದ್ರಣ್ಣ ನನ್ನ ಏನು ಮಾಡ್ಬೇಡ, ನಾನ್ ಯಾವತ್ತೂ ಈ ಐಲ್ಯಾಂಡ್ಗೆ ಬರೋದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಟೈಟನ್ ಸ್ನೇಕ್ ದೋಣಿ ಮೇಲೆ ಬಂದಿರುತ್ತೆ. ಯಾಕಂದ್ರೆ ಈ ಟೈಟನ್ ಸ್ನೇಕ್ ಇವರನ್ನ ಸಾಯಿಸ್ಬೇಕು ಅಂತ ಬಂದಿರಲ್ಲ, ಬದಲಿಗೆ ಇವರು ತಗೊಂಡ್ ಹೋಗ್ತಿರೋ ಇದರ ಮೊಟ್ಟೆಗಳನ್ನ ತಗೊಳಕ್ಕೆ ಅಂತ ಬಂದಿರುತ್ತೆ. ಆದ್ರೆ ಕೋಪದಲ್ಲಿರೋ ಈ ಟೈಟನ್ ಸ್ನೇಕ್ ಚಂದ್ರನನ್ನು ಕೂಡ ತಿಂದು ಬಿಡುತ್ತೆ. ಇದೆಲ್ಲ ಆ ಮೊಟ್ಟೆಗಳ ಪಕ್ಕದಲ್ಲಿದ್ದಂತ ಒಂದು ಆಕ್ಷನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಕೂಡ ಆಗಿರುತ್ತೆ. 1 ವರ್ಷದ ನಂತರ ಒಂದು ಲೇಡಿ ಓಡ್ತಾ ಇರಬೇಕಾದ್ರೆ ಅವಳ ಹಿಂದೆ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ. ಬೇಸಿಕಲಿ ಆ ಲೇಡಿ ಮನೆಯಲ್ಲಿ ಒಂದು ಹಾವು ಬಂದಿರುತ್ತೆ. ಅದನ್ನ ಹಿಡಿಯೋಕೆ ಅಂತ ಜಾನ್ ಅನ್ನೋ ವ್ಯಕ್ತಿಯನ್ನ ಕರ್ಕೊಂಡು ಬಂದಿರ್ತಾಳೆ. ಜಾನ್ ಈ ಲೇಡಿ ಮನೆಯಲ್ಲಿ ಹಾವಿನ ಮೊಟ್ಟೆಗಳನ್ನ ನೋಡಿ ಈ ಮೊಟ್ಟೆ ತಂದಿರೋದಕ್ಕೆ ಆ ಹಾವು ರಿವೆನ್ಸ್ ತಗೊಳಕ್ಕೆ ಅಂತ ಬಂದಿದೆ ಅಂತ ಹೇಳ್ತಾನೆ. ನಂತರ ಮೇಲೆ ಬಂದು ನೋಡಿದಾಗ ಆ ಲೇಡಿ ಗಂಡ ಮತ್ತೆ ಮಗನ ಎದುರುಗಡೆ ಒಂದು ಹಾವಿರೋದ್ ನೋಡಿ ಹೆದರ್ಬೇಡಿ ನಾನ್ ಇದ್ದೀನಿ ಅಂತ ಹೇಳಿ ಆ ಹಾವನ್ನ ಹಿಡ್ಕೋತಾನೆ. ನಂತರ ಆ ಲೇಡಿ ಮಗನಿಗೆ ಹಾವು ಕೆಟ್ಟ ಪ್ರಾಣಿ ಅಲ್ಲ, ಆದ್ರೆ ಅದರ ಮೊಟ್ಟೆ ಮಾತ್ರ ಯಾವತ್ತೂ ಕದಿಬಾರದು ಅಂತ ಹೇಳ್ತಾನೆ. ಆಗ ಜಾನ್ ನ ಸ್ನೇಹಿತ ಮಾಫಿನ್ ಬಂದು ಚಂದ್ರಣ್ಣನ ಜೊತೆ ಯಾವುದೋ ಒಂದು ಕೆಟ್ಟ ಘಟನೆ ನಡೆದಿದೆ ಅಂತ ಒಂದು ನ್ಯೂಸ್ ವಿಡಿಯೋ ತೋರಿಸ್ತಾನೆ. ಅಂದ್ರೆ ಚಂದ್ರಣ್ಣ ಸ್ನೇಕ್ ಐಲ್ಯಾಂಡ್ ಗೆ ಹೋದಾಗ ಈ ಘಟನೆ ನಡೆದಿದೆ ಅಂತ ಜಾನ್ಗೆ ಗೊತ್ತಾಗುತ್ತೆ. ಅದೇ ಸ್ನೇಕ್ ಐಲ್ಯಾಂಡ್ ಅಲ್ಲಿ ಟೂರಿಸಂ ಡೆವಲಪ್ ಮಾಡಬೇಕು ಅಂತ ಒಬ್ಬ ರಿಯಲ್ ಎಸ್ಟೇಟ್ ಓನರ್ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇರಬೇಕಾದ್ರೆ ಜಾನ್ ತಕ್ಷಣ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಸೋಸಿಯೇಷನ್ ಆಫೀಸ್ಗೆ ಬರ್ತಾನೆ. ಚಂದ್ರಣ್ಣ ಸತ್ತಿರೋ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಆ ಐಲ್ಯಾಂಡ್ ಅಲ್ಲಿ ಟೈಟನ್ ಸ್ನೇಕ್ ಇರೋದ್ರಿಂದ ಅದನ್ನ ನೇಚರ್ ರಿಸರ್ವ್ ಅಂತ ಘೋಷಣೆ ಮಾಡಿ ಟೂರಿಸಂ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಅಪೀಲ್ ಮಾಡ್ತಾನೆ. ಅದೇ ಮೀಟಿಂಗ್ ಅಲ್ಲಿರೋ ಮಾಯಾ ಇಂತ ಟೈಟನ್ ಸ್ನೇಕ್ ಎಕ್ಸ್ಟಿಂಕ್ಟ್ ಆಗಿ ಸಾವಿರಾರು ವರ್ಷಗಳೇ ಕಳೆದ್ವು, ಇವಾಗ ಇದು ಯಾವ ಹೊಸ ಕತೆ ಕಟ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಜಾನ್ ಒಂದು ರಿಯಲ್ ವಿಡಿಯೋ ಫೋಟೋಸ್ ತೋರಿಸಿ ಟೈಟನ್ ಪೈಥಾನ್ ಎಕ್ಸ್ಟಿಂಕ್ಟ್ ಆಗಿಲ್ಲ, ಆ ಸ್ನೇಕ್ ಕಿಂಗ್ ಐಲ್ಯಾಂಡ್ ಅಲ್ಲಿ ಇನ್ನೂ ಇದಾವೆ ಅಂತ ಹೇಳ್ತಾನೆ. ಆಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಕಮಿಟಿ ನೀವು ಆ ಐಲ್ಯಾಂಡ್ ಗೆ ಹೋಗಿ ಅಲ್ಲಿ ಟೈಟನ್ ಪೈಥಾನ್ ಇದಾವೆ ಅಂತ ರಿಸರ್ಚ್ ಪೇಪರ್ ಸಬ್ಮಿಟ್ ಮಾಡಿದ್ರೆ ನಾವು ಅದನ್ನ ನೇಚರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಮಿಷನ್ ಗೆ ಜಾನ್, ಮಾಫಿನ್ ಮತ್ತೆ ಮಾಯಾಳನ್ನ ಆಯ್ಕೆ ಮಾಡಿರ್ತಾರೆ. ಈ ಕಡೆ ರಿಯಲ್ ಎಸ್ಟೇಟ್ ಓನರ್ ಸುಬ್ಬಯ್ಯ ಆ ಸ್ನೇಕ್ ಐಲ್ಯಾಂಡ್ ಅಲ್ಲಿ ಟೂರಿಸಂ ಡೆವಲಪ್ ಮಾಡೋಕೆ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋದ್ರಿಂದ ಈ ಐಲ್ಯಾಂಡ್ ಅಲ್ಲಿರೋ ಎಲ್ಲಾ ಟೈಟನ್ ಪೈಥಾನ್ ಗಳನ್ನ ನಾಶ ಮಾಡಬೇಕು ಅಂತ ಒಂದು ಮಾಫಿಯಾ ಗ್ಯಾಂಗ್ ಗೆ ಸುಪಾರಿ ಕೊಡ್ತಾನೆ. ಜಾನ್, ಮಾಫಿನ್ ಮತ್ತೆ ಮಾಯಾ ಈ ಸ್ನೇಕ್ ಕಿಂಗ್ ಐಲ್ಯಾಂಡ್ ಕಡೆ ಹೋಗ್ಬೇಕಾದ್ರೆ ಆ ಮಾಫಿಯಾ ಗ್ಯಾಂಗ್ ಕೂಡ ಈ ಐಲ್ಯಾಂಡ್ ಗೆ ಬರೋದನ್ನ ನೋಡಿ ಸ್ನೇಕ್ ರಿಸೋರ್ಸಸ್ ಗಳನ್ನ ನಾಶ ಮಾಡೋಕೆ ಆ ರಿಯಲ್ ಎಸ್ಟೇಟ್ ಓನರ್ ಸುಬ್ಬಯ್ಯ ಇವರನ್ನ ಕಳಿಸಿರಬಹುದು, ಯಾವುದೇ ಕಾರಣಕ್ಕೆ ಟೈಟನ್ ಪೈಥಾನ್ ಗಳನ್ನ ನಾಶ ಮಾಡೋಕೆ ಬಿಡಬಾರ್ದು ಅಂತ ಮಾತಾಡ್ಕೋತಾರೆ. ಈ ಮಾಫಿಯಾ ಗ್ಯಾಂಗ್ ಐಲ್ಯಾಂಡ್ ಗೆ ಬಂದು ಇರೋಕೆ ಅಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೋತಾರೆ. ಈ ಗ್ಯಾಂಗ್ ನ ಲೀಡರ್ ಜಿನ್ ಟೈಟನ್ ಪೈಥಾನ್ ಗಳನ್ನ ಹುಡುಕೋಕೆ ಅಂತ ಕೆಲವು ಯೋಜನೆಗಳನ್ನು ಕೂಡ ರೆಡಿ ಮಾಡ್ಕೋತಾರೆ. ಈ ಗ್ಯಾಂಗ್ ನ ಒಬ್ಬ ವ್ಯಕ್ತಿ ಸೂಸು ಮಾಡೋಕೆ ಅಂತ ಸ್ವಲ್ಪ ದೂರ ಹೋದಾಗ ಪೊದೆಯಲ್ಲಿ ಒಂದು ಪ್ರಾಣಿ ಇರೋ ತರ ಫೀಲ್ ಆಗಿ ಆ ನಾಯಿ ನೋಡೋಕೆ ಅಂತ ಹೋಗುತ್ತೆ. ನಾಯಿ ವಾಪಸ್ ಬರ್ದೇ ಇರೋದನ್ನ ನೋಡಿ ಈ ವ್ಯಕ್ತಿ ಏನಿರಬಹುದು ಅಂತ ನೋಡೋಕೆ ಮುಂದೆ ಹೋದಾಗ ಒಂದು ಕಿಂಗ್ ಕೋಬ್ರಾ ಇವನನ್ನ ಫಾಲೋ ಮಾಡೋಕೆ ಶುರು ಮಾಡುತ್ತೆ. ನಂತರ ಈ ವ್ಯಕ್ತಿ ಕ್ಯಾಂಪ್ ಕಡೆ ಬರ್ತಾ ಇರೋದನ್ನ ನೋಡಿದ್ರೆ ಕಿಂಗ್ ಕೋಬ್ರಾ ಇವನ ಜೊತೆ ಗಜಮ ಮಾಡಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ವ್ಯಕ್ತಿ ಹಿಂದೆನೆ ಕಿಂಗ್ ಕೋಬ್ರಾ ಕೂಡ ಬಂದಿರೋದ್ ನೋಡಿ ಎಲ್ರು ಹಿಂದೆ ಓಡೋದಾಗ ಇನ್ನೊಬ್ಬ ವ್ಯಕ್ತಿ ಇದರ ಮುಂದೆ ಬಂದು ಬಿದ್ದಿರ್ತಾನೆ.
ಸ್ವಲ್ಪ ಅಲ್ಲಾಡಿದ್ರು ಕೂಡ ಈ ಕಿಂಗ್ ಕೋಬ್ರಾ ಆ ವ್ಯಕ್ತಿಯನ್ನ ಸಾಯಿಸ್ಬಿಡುತ್ತೆ. ಆದ್ರೆ ಕೋಮಿಯಬ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಹುಡುಗಿ ಜೊತೆ ಟೆಂಟ್ ಇಂದ ಹೊರಗಡೆ ಬರೋದನ್ನ ತೋರಿಸ್ತಾರೆ. ಬೇಸಿಕಲಿ ಇವರು ಸಿಬ್ಲಿಂಗ್ಸ್ ಆಗಿರ್ತಾರೆ. ಈ ಹಾವನ್ನ ಯಾರು ಹಿಡಿಬೇಕು ಅಂತ ರಾಕ್ ಪೇಪರ್ ಸೀಸರ್ ಅಂತ ಗೇಮ್ ಆಡ್ತಾರೆ. ಅಂದ್ರೆ ಈ ಗೇಮ್ ಅಲ್ಲಿ ಯಾರು ಗೆಲ್ತಾರೋ ಅವರೇ ಈ ಕಿಂಗ್ ಕೋಬ್ರಾ ಹಾವನ್ನ ಹಿಡಿಬೇಕು ಅಂತ ಮಾತಾಡ್ಕೊಂಡಿರ್ತಾರೆ. ರೂಲ್ಸ್ ಪ್ರಕಾರ ಕೋಮಿಯಬ್ ಈ ಗೇಮ್ ಗೆದ್ದು ಆ ಹಾವನ್ನ ಹಿಡಿದು ಒಂದು ಬ್ಯಾಗ್ ಅಲ್ಲಿ ಹಾಕಿ ಜಿನ್ಗೆ ಕೊಡ್ತಾನೆ. ಅದೇ ಟೈಮ್ಗೆ ಈ 3 ಜನ ಅಂದ್ರೆ ಜಾನ್, ಮಾಫಿನ್ ಮತ್ತೆ ಮಾಯಾ ಕೂಡ ಈ ಲೊಕೇಶನ್ಗೆ ಬಂದಿರ್ತಾರೆ. ಜಾನ್ ಜಿನ್ಗೆ ಆ ಹಾವನ್ನ ಬಿಟ್ಬಿಡು ಅಂದಾಗ ಜಿನ್ ನಿನ್ನಿಂದಾದ್ರೆ ನನ್ ಜೊತೆ ಫೈಟ್ ಮಾಡಿ ಗೆದ್ದು ಈ ಹಾವನ್ನ ತಗೊಂಡೋಗು ಅಂತ ಹೇಳ್ತಾನೆ. ಆಗ ಜಿನ್ ಮತ್ತೆ ಜಾನ್ ಮಧ್ಯೆ ಒಂದು ಫೈಟ್ ಕೂಡ ಶುರು ಆಗುತ್ತೆ. ಜಾನ್ ಮುಂಚೆ ಆರ್ಮಿಯಲ್ಲಿ ಇದ್ದಿರೋದ್ರಿಂದ ತನ್ನ ಕಾಂಬ್ಯಾಟ್ ಸ್ಕಿಲ್ ಯೂಸ್ ಮಾಡಿ ಜಿನ್ ನ ಸೋಲ್ಸಿ ಹಾವಿರೋ ಆ ಬ್ಯಾಗ್ ಅನ್ನ ತಗೋತಾನೆ. ಜಿನ್ ಸೋತಿರೋದ್ ನೋಡಿ ಅವನ ಜೊತೆ ಇದ್ದಂತ ವ್ಯಕ್ತಿಗಳು ಈ 3 ಜನರನ್ನ ಹೊಡಿಬೇಕು ಅಂದಾಗ ಜಿನ್ ಅವರನ್ನ ತಡೆದು ಆ 3 ಜನರನ್ನ ಅಲ್ಲಿಂದ ಕಳಿಸ್ತಾನೆ. ಯಾಕಂದ್ರೆ ಜಿನ್ ಪ್ರಕಾರ ಅಸಲಿ ಆಟ ಇವಾಗ ಶುರು ಆಗಿರುತ್ತೆ. ಅಂದ್ರೆ ಕಾಡಲ್ಲಿ ಈ 3 ಜನರನ್ನ ಕಾಡಿಸೋ ಪ್ಲಾನ್ ಮಾಡಿರ್ತಾನೆ. ಈ ಕಡೆ ಈ 3 ಜನ ಆ ಹಾವನ್ನ ಒಂದ್ ಕಡೆ ತಂದು ರಿಲೀಸ್ ಮಾಡಿ ಟೈಟನ್ ಪೈಥಾನ್ ಗೆ ಸಂಬಂಧಪಟ್ಟಂತ ಎವಿಡೆನ್ಸ್ ಗಳನ್ನ ಹುಡುಕೋಕೆ ಶುರು ಮಾಡ್ತಾರೆ. ಹೀಗೆ ಕಾಡೆಲ್ಲ ಸುತ್ತಬೇಕಾದ್ರೆ ಮಳೆ ಬರೋಕೆ ಶುರುವಾದಾಗ ಜಾನ್ ಅದೇ ಕಾಡಲ್ಲಿರೋ ಒಂದು ಪಾಳು ಬಿದ್ದಂತ ಕಾಟೇಜ್ ಗೆ ಕರ್ಕೊಂಡು ಹೋಗ್ತಾನೆ. ಬೇಸಿಕಲಿ ಈ ಕಾಟೇಜ್ ಜಾನ್ ತಾತ ಕಟ್ಟಿರ್ತಾರೆ. ಜಾನ್ ತರ ಇವನ ತಾತ ಕೂಡ ಒಬ್ಬ ಸ್ನೇಕ್ ರೆಸ್ಕ್ಯೂವರ್ ಆಗಿರ್ತಾರೆ. ಹಾವುಗಳನ್ನ ರೆಸ್ಕ್ಯೂ ಮಾಡೋದೇ ಇವರ ಫ್ಯಾಮಿಲಿ ಕೆಲಸ ಆಗಿರುತ್ತೆ. ಆ ಕಾಟೇಜ್ ಒಳಗೆ ಬಂದಾಗ ಒಂದು ಕೆಟ್ಟ ಸ್ಮೆಲ್ ಬರೋದನ್ನ ನೋಡಿ ಟೈಟನ್ ಪೈಥಾನ್ ಈ ಕಾಟೇಜ್ ಒಳಗೆ ಬಂದ್ ಹೋಗಿದೆ ಅಂತ ಜಾನ್ಗೆ ಗೊತ್ತಾಗುತ್ತೆ. ಅದಕ್ಕೆ ಆ ಕಾಟೇಜ್ ಅಲ್ಲಿ ಏನಾದ್ರೂ ಸಿಗ್ಬೋದು ಅಂತ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಡೆಡ್ ಬಾಡಿ ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ಈ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ಗೋಲು ಅನ್ನೋ ವ್ಯಕ್ತಿಯದ್ದೇ ಆಗಿರುತ್ತೆ. ಸಂಪ್ರದಾಯ ಪ್ರಕಾರ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಡೆಡ್ ಬಾಡಿನ ಕವರ್ ಮಾಡಿ ಇಡೀ ಕಾಟೇಜ್ ಅನ್ನ ಸರಿಯಾಗಿ ಚೆಕ್ ಮಾಡ್ತಾರೆ. ನಂತರ ಮಾಯಾ ಬಟ್ಟೆ ಚೇಂಜ್ ಮಾಡಕ್ಕೆ ಅಂತ ಒಂದು ರೂಮ್ ಗೆ ಹೋದಾಗ ಯಾರೋ ಅವಳನ್ನ ಕದ್ದು ನೋಡ್ತಾ ಇದ್ದಾರೆ ಅಂತ ಫೀಲ್ ಆಗಿ ಹೊರಗಡೆ ನೋಡ್ತಾಳೆ. ಆದ್ರೆ ಜಾನ್ ಮತ್ತೆ ಮಾಫಿನ್ ಹೊರಗಡೆ ತಂದಿರುವಂತ ಮೀನುಗಳನ್ನ ಸುಡ್ತಾ ಇರ್ತಾರೆ. ಅಂದ್ರೆ ಹೊರಗಡೆ ಈ 3 ಜನರನ್ನ ಕಾಟ ಕೊಡಕ್ಕೆ ಅಂತ ಜಿನ್ನ ವ್ಯಕ್ತಿಗಳು ಬಂದಿರ್ತಾರೆ. ಒಬ್ಬ ವ್ಯಕ್ತಿ ಆ ಕಾಟೇಜ್ ನ ಮೇನ್ ಡೋರ್ ಹೊರಗಡೆಯಿಂದ ಲಾಕ್ ಮಾಡಿ ಕೆಲವು ವಿಷಕಾರಿ ಹಾವುಗಳನ್ನ ಕಾಟೇಜ್ ಒಳಗೆ ಬಿಡ್ತಾನೆ. ಆಗ ಮಾಫಿನ್ಗೆ ಒಂದು ವಿಷಕಾರಿ ಹಾವು ಬಂದು ಕಚ್ಚದಾಗ ಜಾನ್ ಅವನನ್ನ ಕಾಪಾಡಬೇಕು ಅಂತ ಆಂಟಿಡಾಟ್ ತಗೋತಾನೆ. ಆದ್ರೆ ಹೊರಗಡೆ ಇರೋ ವ್ಯಕ್ತಿ ಸ್ನೇಕ್ ವೆನಮ್ ಇಂದ ಜಾನ್ಗೆ ಶೂಟ್ ಮಾಡಿ ಪ್ಯಾರಲೈಸ್ ಮಾಡ್ತಾನೆ. ಈ ಕಡೆ ಇನ್ನೊಬ್ಬ ವ್ಯಕ್ತಿ ಮಾಯಳನ್ನ ಹೊರಗಡೆ ಎಳ್ಕೊಂಡ್ ಬಂದು ಅವಳ ಜೊತೆ ಕಬಡ್ಡಿ ಆಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಟೈಟನ್ ಪೈಥಾನ್ ಬಂದು ಅವನನ್ನ ಎತ್ಕೊಂಡು ಹೋಗುತ್ತೆ. ನಂತರ ಮಾಯಾ ಎದ್ ಬಂದು ಜಾನ್ ಮತ್ತೆ ಮಾಫಿನ್ಗೆ ಸ್ನೇಕ್ ವೆನಮ್ ಆಂಟಿಡಾಟ್ ಕೊಟ್ಟು ಇಬ್ರನ್ನು ಕಾಪಾಡ್ತಾಳೆ. ಮರುದಿನ ಎಲ್ಲ ನಾರ್ಮಲ್ ಆದಾಗ ಮತ್ತೆ 3 ಜನ ಟೈಟನ್ ಪೈಥಾನ್ ಹುಡ್ಕೊಂಡು ಕಾಡಲ್ಲಿ ಹೋಗ್ಬೇಕಾದ್ರೆ ಮರದ ಮೇಲಿರೋ ಹಾವಿನ ಪರ ನೋಡಿ ಖುಷಿ ಪಡ್ತಾರೆ. ಇದರಿಂದ ಈ ಐಲ್ಯಾಂಡ್ ಅಲ್ಲಿ ಟೈಟನ್ ಪೈಥಾನ್ ಇದಾವೆ ಅಂತ ಪ್ರೂವ್ ಮಾಡಿ ಈ ಐಲ್ಯಾಂಡ್ ಅನ್ನ ನೇಚರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಬಹುದು. ಆಗ ಮಾಫಿನ್ ಪಕ್ಕದಲ್ಲೇ ಬಿದ್ದಿರುವಂತ ಜಿನ್ ವ್ಯಕ್ತಿಯನ್ನ ನೋಡಿದಾಗ ಇನ್ನು ಜೀವಂತವಾಗಿರೋದ್ ನೋಡಿ ಜಾನ್ ಆಂಟಿಡಾಟ್ ಕೊಟ್ಟು ಅವನನ್ನ ಕಾಪಾಡ್ತಾನೆ. ಅವನ ಬಾಡಿ ಮೇಲಿರೋ ಒಂದು ಲಿಕ್ವಿಡ್ ನೋಡಿ ಮಾಯಾ ಆ ಟೈಟನ್ ಪೈಥಾನ್ ಆಲ್ರೆಡಿ ಮೊಟ್ಟೆ ಇಟ್ಟಿರಬಹುದು, ಇಲ್ಲ ಸದ್ಯದಲ್ಲೇ ಇಡಬಹುದು ಅಂತ ಹೇಳ್ತಾಳೆ. ಇದಾದ್ಮೇಲೆ ಈ 3 ಜನ ಆ ವ್ಯಕ್ತಿಯನ್ನ ಜಿನ್ ಹಾಕಿರೋ ಕ್ಯಾಂಪ್ ಹತ್ರ ಕರ್ಕೊಂಡ್ ಬಂದಾಗ ಆ ವ್ಯಕ್ತಿಯ ಈ ಪರಿಸ್ಥಿತಿಗೆ ಜಾನೇ ಕಾರಣ ಅಂತ ಹುಡಿಯೋಕೆ ಹೋಗ್ತಾರೆ. ಆಗ ಆ ವ್ಯಕ್ತಿ ನನ್ನ ಈ ಪರಿಸ್ಥಿತಿಗೆ ಟೈಟನ್ ಪೈಥಾನ್ ಕಾರಣ, ಜಾನ್ ನನ್ನ ಕಾಪಾಡಿದ್ದಾನೆ ಅಂತ ಹೇಳ್ತಾನೆ. ಬೇಸಿಕಲಿ ಆ ವ್ಯಕ್ತಿ ಜಿನ್ ನ ತಮ್ಮನಾಗಿರ್ತಾನೆ. ಅವನನ್ನ ಕಾಪಾಡಿದ್ದಕ್ಕೆ ಜಿನ್ ಜಾನ್ಗೆ ಗೋಲ್ಡ್ ಬಿಸ್ಕೆಟ್ ಗಳನ್ನ ಕೊಡ್ತಾನೆ. ಆದ್ರೆ ಜಾನ್ ಅದನ್ನ ವಾಪಸ್ ಕೊಟ್ಟು ನೀನ್ ನಂಗೆ ಥ್ಯಾಂಕ್ ಯು ಹೇಳಬೇಕು ಅಂದ್ರೆ ನೀನ್ ಹಿಡಿದಿರೋ ಹಾವುಗಳನ್ನ ಮತ್ತೆ ಈ ಐಲ್ಯಾಂಡ್ ಅನ್ನ ಬಿಟ್ಟು ಹೋಗು ಅಂತ ಹೇಳ್ತಾನೆ. ಈ ನಡುವೆ ಇಬ್ಬರ ಮಧ್ಯದಲ್ಲಿ ಕೆಲವು ಮಾತುಗಳು ಕೂಡ ಎಕ್ಸ್ಚೇಂಜ್ ಆಗ್ತವೆ. ಆಗ ಜಾನ್ ಸರಿ ಅಂತ ಹೇಳಿ ನಂಗೆ ಏನ್ ಬೇಕೋ ಅದನ್ನ ತಗೊಂಡು ಹೋಗ್ತೀನಿ ಅಂತ ಒಂದು ಜೀಪ್ ತಗೊಂಡು ಹೋಗ್ತಾನೆ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಮಾಯಾ ಹೇಳ್ತಾಳೆ ಜಿನ್ ಈ ಐಲ್ಯಾಂಡ್ ಗೆ ಬಂದಿರೋದು ಟೈಟನ್ ಪೈಥಾನ್ ಗಳನ್ನ ನಾಶ ಮಾಡೋಕೆ. ನಾವು ಈ ಐಲ್ಯಾಂಡ್ ಅನ್ನ ನೇಚರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಬೇಕು ಅಂದ್ರೆ ಗವರ್ಮೆಂಟ್ ಗೆ ಪ್ರೂಫ್ ಗಳು ಬೇಕಾಗ್ತವೆ. ಅದಕ್ಕೆ ನಾವು ಈ ಟೈಟನ್ ಪೈಥಾನ್ ಮೊಟ್ಟೆಗಳನ್ನ ತಗೊಂಡು ಹೋಗ್ಲೇಬೇಕು. ಆಗ ಜಾನ್ ಕೂಡ ಕೆಲವು ಸತ್ಯಗಳನ್ನ ಮಾಯಾಗೆ ಹೇಳ್ತಾನೆ. ಅಂದ್ರೆ ಜಾನ್ ಫ್ಯಾಮಿಲಿ ಮುಂಚೆಯಿಂದಾನು ಈ ಟೈಟನ್ ಪೈಥಾನ್ ಗಳನ್ನ ರಕ್ಷಣೆ ಮಾಡ್ತಾ ಇತ್ತು. ನಾನು ಈ ಐಲ್ಯಾಂಡ್ ಗೆ ಬಂದಿರೋದು ಕೂಡ ಅದಕ್ಕೆ. ಜಿನ್ ಅಂತ ವ್ಯಕ್ತಿಗಳಿಂದ ಟೈಟನ್ ಪೈಥಾನ್ ಗಳನ್ನ ಕಾಪಾಡೋದೇ ನನ್ ಕೆಲ್ಸ ಅಂತ. ಹೀಗೆ ಜೀಪ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಟೈಟನ್ ಪೈಥಾನ್ ಪಕ್ಕದಲ್ಲಿ ಹೋಗೋದನ್ನ ನೋಡಿ ಅದನ್ನ ಫಾಲೋ ಮಾಡ್ಕೊಂಡು ಅದ್ರ ಹಿಂದೆ ಹೋಗ್ತಾರೆ. ದಾರಿಯಲ್ಲಿ ಕೋಮಿಯಬ್ ಮತ್ತೆ ಇವನ ಸಿಸ್ಟರ್ ಬಂದು ನನ್ ತಮ್ಮ ಎಲ್ಲಿ ಅಂತ ಕೇಳಿದಾಗ ಮಾಫಿನ್ ನಿನ್ ತಮ್ಮ ಯಾರು ಅಂತಾನೆ ಗೊತ್ತಿಲ್ಲ, ಇನ್ನೆಲ್ಲಿದ್ದಾನೆ ಅಂತ ನಮ್ಗೇನ್ ಗೊತ್ತು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕೋಮಿಯಬ್ ಇವರ ಮೇಲೆ ಅಟ್ಯಾಕ್ ಮಾಡಿದಾಗ ಜಾನ್ ಕೋಮಿಯಬ್ ನ ಹೊಡೆದು ಮಲಗಿಸ್ತಾನೆ. ಈ ಕಡೆ ಮಾಫಿನ್ ಕೂಡ ಅವನ ಸಿಸ್ಟರ್ ಗೆ ಕಲ್ಲುಗಳಿಂದ ಹೊಡೆದು ಮಲಗಿಸ್ತಾನೆ. ನಂತರ ಮಾಯಾ ಎಲ್ಲಿ ಅಂತ ನೋಡ್ಬೇಕಾದ್ರೆ ಅವಳು ಆ ಟೈಟನ್ ಪೈಥಾನ್ ನ ಫಾಲೋ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಗೊತ್ತಾಗಿ ಇಬ್ರು ತಕ್ಷಣ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮಾಯಾ ಟೈಟನ್ ಪೈಥಾನ್ ನ ಫಾಲೋ ಮಾಡ್ಕೊಂಡು ಒಂದು ಗುಹೆಯೊಳಗೆ ಬಂದಾಗ ಪೈಥಾನ್ ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ. ಅವುಗಳನ್ನ ತಗೋಬೇಕು ಅಂತ ಒಂದು ಹಗ್ಗ ಕೆಳಗಡೆ ಬಿಟ್ಟು ಅದರಿಂದ ಕೆಳಗಡೆ ಬಂದು ಒಂದು ಮೊಟ್ಟೆಯನ್ನ ತಗೊಂಡು ಮೇಲೆ ಬರ್ತಾ ಇರ್ತಾಳೆ. ಆಗ ಅದೇ ಗುಹೆಯಲ್ಲಿದ್ದಂತ ಒಬ್ಬ ವ್ಯಕ್ತಿ ಅವಳ ಕಾಲಿಡಿದು ಕೆಳಗಡೆ ಎಳಿಬೇಕಾದ್ರೆ ಅವಳ ಹತ್ರ ಇದ್ದಂತ ಒಂದು ಸ್ನೇಕ್ ವೆನಮ್ ಆ ವ್ಯಕ್ತಿ ಮುಖದ ಮೇಲೆ ಹಾಕಿ ಗುಹೆಯಿಂದ ಹೊರ
ಬರ್ತಾಳೆ. ಈ ಕಡೆ ಜಾನ್ ಮತ್ತೆ ಮಾಫಿನ್ ಜೀಪ್ ಅಲ್ಲಿ ಬರಬೇಕಾದ್ರೆ ಮಾಯಾ ಜೀಪ್ ಅಲ್ಲಿ ಕೂತ್ಕೊಂಡು ಟೈಟನ್ ಪೈಥಾನ್ ಫಾಲೋ ಮಾಡ್ತಾ ಇದೆ, ಜೀಪ್ ಸ್ಪೀಡ್ ಆಗಿ ಓಡಿಸು ಅಂತ ಹೇಳ್ತಾಳೆ. ಜಾನ್ಗೆ ಈ ಟೈಟನ್ ಪೈಥಾನ್ ಇವಳನ್ನ ಯಾಕೆ ಫಾಲೋ ಮಾಡ್ತಿದೆ ಅಂತ ಗೊತ್ತಾಗದೆ ಪೈಥಾನ್ ಮೊಟ್ಟೆ ಏನಾದ್ರೂ ತಗೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮಾಯಾ ಹೌದು ನಾನೊಂದು ಮೊಟ್ಟೆ ತಗೊಂಡಿದ್ದೀನಿ ಅಂದಾಗ ಜಾನ್ ಅದನ್ನ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾನೆ. ಆದ್ರೆ ಮಾಯಾ ಮಾಫಿನ್ ಕುತ್ತಿಗೆಗೆ ಚಾಕು ಇಟ್ಟು ಜೀಪು ಸ್ಪೀಡ್ ಆಗಿ ಓಡಿಸು ಇಲ್ಲಾಂದ್ರೆ ಇವನನ್ನ ಸಾಯಿಸ್ತೀನಿ ಅಂದಾಗ ಬೇರೆ ಆಪ್ಷನ್ ಇಲ್ದೆ ಜಾನ್ ಜೀಪ್ ಅನ್ನ ಸ್ಪೀಡ್ ಆಗಿ ಓಡಿಸ್ತಾನೆ. ಸ್ವಲ್ಪ ಮುಂದೆ ಬಂದ್ಮೇಲೆ ಮಾಯಾ ಜೀಪ್ ಇಂದ ಎಳೆದು ಹೋಗ್ಬೇಕು ಅಂದಾಗ ಜಿನ್ ತನ್ನ ವ್ಯಕ್ತಿಗಳ ಜೊತೆ ಬಂದಿರ್ತಾನೆ. ಇಲ್ಲಿ ಗೊತ್ತಾಗುತ್ತೆ ಮಾಯಾ ಜಿನ್ ಜೊತೆ ಕೈ ಜೋಡಿಸಿದಾಳೆ ಅಂತ. ಆದ್ರೆ ಜಿನ್ ಒಬ್ಬ ಗ್ಯಾಂಗ್ಸ್ಟರ್ ಆಗಿರೋದ್ರಿಂದ ಪೈಥಾನ್ ಮೊಟ್ಟೆ ತಗೊಂಡು ಮಾಯಾ, ಜಾನ್ ಮತ್ತೆ ಮಾಫಿನ್ ಈ 3 ಜನರನ್ನ ಹಾಸ್ಟೇಜ್ ಮಾಡಿ ಕ್ಯಾಂಪ್ ಹತ್ರ ಕರ್ಕೊಂಡ್ ಬರ್ತಾನೆ. ಜಾನ್ ಮತ್ತೆ ಮಾಫಿನ್ಗೆ ಒಂದು ಕಂಟೈನರ್ ಅಲ್ಲಿ ಕೈಗಳನ್ನ ಕಟ್ಟಿ ಒಂದು ಪ್ರಾಣಿಯ ರಕ್ತವನ್ನ ಇವರ ಮೇಲೆ ಹಾಕ್ತಾರೆ. ಯಾಕಂದ್ರೆ ರಕ್ತದ ವಾಸನೆಯಿಂದ ಆ ಪೈಥಾನ್ ಬಂದು ಇಬ್ಬರನ್ನ ಸಾಯಿಸ್ಲಿ ಅಂತ. ಆದ್ರೆ ಮಾಯಾಳನ್ನ ಹಿಡ್ಕೊಂಡ್ ಬಂದು ಒಂದು ಕ್ಯಾಂಪ್ ಅಲ್ಲಿ ಕೂರಿಸ್ತಾರೆ. ರಕ್ತದ ವಾಸನೆಯಿಂದ ಪೈಥಾನ್ ಕೂಡ ಇವರ ಕ್ಯಾಂಪ್ ಹತ್ರ ಬರ್ತಾ ಇರ್ಬೇಕಾದ್ರೆ ಜಾನ್ ತನ್ನ ಕೈಗೆ ಕಟ್ಟಿರುವಂತ ಹಗ್ಗವನ್ನ ಬಿಚ್ಕೊಂಡು ಮಾಫಿನ್ ಕೈಗೆ ಕಟ್ಟಿರುವಂತ ಹಗ್ಗವನ್ನ ಬಿಚ್ಚುತ್ತಾ ಇರ್ತಾನೆ. ಅಷ್ಟರಲ್ಲಿ ಪೈಥಾನ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಜಾನ್ ಕೂಡ ಆ ಪೈಥಾನ್ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಆಗ ಮಾಯಾ ಕ್ಯಾಂಪ್ ಇಂದ ಹೊರಗಡೆ ಬಂದು ಆ ಕಂಟೈನರ್ ನ ಒಂದು ಬಾಗಲನ್ನ ಓಪನ್ ಮಾಡ್ತಾಳೆ. ಜಾನ್ ಮತ್ತೆ ಮಾಫಿನ್ ಆ ಪೈಥಾನ್ ಜೊತೆ ಫೈಟ್ ಮಾಡ್ತಾ ಇರಬೇಕಾದ್ರೆ ಬೇರೆ ಎಲ್ಲ ವ್ಯಕ್ತಿಗಳು ಮಾಯಾಳ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಫೈನಲಿ ಆ ಕಂಟೈನರ್ ನ ಮೇನ್ ಡೋರ್ ಓಪನ್ ಮಾಡಿದಾಗ ಪೈಥಾನ್ ಹೊರಗಡೆ ಬಂದು ಅಲ್ಲಿರೋ ಜನರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಈ ಮಧ್ಯೆ ಮಾಯಾ ಮಾಫಿನ್ ಮತ್ತೆ ಜಾನ್ ಪ್ರಾಣ ಕಾಪಾಡಿದ್ರೆ ಜಾನ್ ಕೂಡ ಹಲವು ಸಾರಿ ಮಾಯಾಳನ್ನ ಕಾಪಾಡಿರ್ತಾನೆ. ನಂತರ ಮಾಯಾ ಪೈಥಾನ್ ಮೊಟ್ಟೆ ತಗೊಂಡು ಅಲ್ಲಿಂದ ಓಡೋಗ್ಬೇಕಾದ್ರೆ ಜಿನ್ ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಮತ್ತೆ ದೋಣಿಯಲ್ಲಿ ಜಿನ್ ಮತ್ತೆ ಈ ಮೂವರ ಮಧ್ಯೆ ಫೈಟ್ ನಡೆಯುತ್ತೆ. ಕೊನೆಗೆ ಟೈಟನ್ ಪೈಥಾನ್ ದೋಣಿ ಮೇಲೆ ಬಂದಾಗ ಜಾನ್ ಅದರ ಮೊಟ್ಟೆಯನ್ನ ವಾಪಸ್ ಕೊಡ್ತಾನೆ. ಆದ್ರೆ ಜಿನ್ ಬಂದು ನನ್ನ ತಮ್ಮನನ್ನ ವಾಪಸ್ ಕೊಡು ಇಲ್ಲಾಂದ್ರೆ ನಿನ್ನ ಬಿಡಲ್ಲ ಅಂತ ಕಿರ್ಚಾಡಬೇಕಾದ್ರೆ ಟೈಟನ್ ಪೈಥಾನ್ ಅವನನ್ನ ತಿಂದು ಬಿಡುತ್ತೆ. ನಂತರ ಮತ್ತೆ ದೋಣಿ ಮೇಲೆ ಬಂದು ಈ ಮೂವರನ್ನ ನೋಡ್ತಾ ಇರ್ಬೇಕಾದ್ರೆ ಈ 3 ಜನ ಕೂಡ ಸೈಲೆಂಟ್ ಆಗಿ ಸುಮ್ನೆ ಕೂತಿರೋದ್ ನೋಡಿ ಟೈಟನ್ ಪೈಥಾನ್ ವಾಪಸ್ ಹೋಗುತ್ತೆ. ಇದೆಲ್ಲ ಆದ್ಮೇಲೆ ಈ 3 ಜನ ಕೂತು ಮಾತಾಡಬೇಕಾದ್ರೆ ಮಾಯಾ ಜಾನ್ಗೆ ಸಾರಿ ಅಂತ ಹೇಳ್ತಾಳೆ. ಮತ್ತೆ ನನ್ನ ಯಾಕೆ ಸೇವ್ ಮಾಡಿದ್ರಿ ಅಂತ ಕೇಳಿದಾಗ ನೀವು ಸತ್ರೆ ಸ್ನೇಕ್ ಮೇಲೆ ರಿಸರ್ಚ್ ಯಾರು ಮಾಡ್ತಾರೆ ಅಂತ ಜಾನ್ ಹೇಳ್ತಾನೆ. ಆಗ ಮಾಯಾ ಈ ಟೈಟನ್ ಪೈಥಾನ್ ಇರೋದನ್ನ ನೀವು ಪ್ರಪಂಚಕ್ಕೆ ಹೇಳ್ತೀರಾ ಅಂತ ಕೇಳಿದಾಗ ಜಾನ್ ಇವುಗಳನ್ನ ಸೇಫ್ ಆಗಿ ಇಡಬೇಕು ಅಂದ್ರೆ ಇವುಗಳ ಬಗ್ಗೆ ಪ್ರಪಂಚಕ್ಕೆ ಗೊತ್ತಾಗ್ಲೇಬಾರ್ದು ಅಂತ ಇವನ ಹತ್ರ ಇದ್ದಂತ ಒಂದು ಪೈಥಾನ್ ಫೋಟೋವನ್ನ ಹರಿದು ನೀರಲ್ಲಿ ಬಿಸಾಕ್ತಾನೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಈ ಮೂವಿ ಹೇಗನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ.